ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024ಗೆ ನಮ್ಮ RCB ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅವರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸಿ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಬಟನ್ನಿಂದ ಮಾಡ್ಕೊಳ್ಳಿ. ಏನೋ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು IPL 2024ಗೆ ನಮ್ಮ RCB ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಎಂಟ್ರಿ ಕೊಟ್ಟು ನಮ್ಮ RCB ತಂಡಕ್ಕೆ 1 ತಿಂಗಳು ಆಗ್ತಾ ಬಂತು ಅಂತ ಹೇಳ್ಬೋದು. ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಇವರನ್ನು ಪಿಕ್ ಮಾಡಿದೆ. ಅಂದರೆ ಇವರನ್ನು ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ತಂಡದಿಂದ ಖರೀದಿ ಮಾಡಿದೆ ಅಂತ ಹೇಳ್ಬೋದು. ಅದು ಬೇರೆ ಯಾರಲ್ಲ, ಕ್ಯಾಮರೂನ್ ಗ್ರೀನ್ ಅಂತ ಹೇಳ್ಬೋದು. ಇವರು ನಮ್ಮ RCB ತಂಡದ ಸಿಕ್ಸರ್ ಕಿಂಗ್ ಅಂದರೆ ತಪ್ಪಾಗೋದಿಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ಮೊನ್ನೆ ಕೂಡ ಇವರು ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಸಿಕ್ಸರ್ಗಳ ಹಾವಳಿಯನ್ನು ನಡೆಸಿದ್ರು ಅಂತ ಹೇಳ್ಬೋದು. ಇವರು 173 ರನ್ನನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರು ಗಳಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರೂನ್ ಗ್ರೀನ್ ಅವರು ನಮ್ಮ RCB ತಂಡದಲ್ಲಿ ಆಡುವಾಗ ಇದೇ ಥರ ಬ್ಯಾಟಿಂಗ್ ಆಡಿದರೆ ನಮ್ಮ RCB ತಂಡಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಅಂತ ಹೇಳ್ಬೋದು. ನಮ್ಮ RCB ತಂಡ ಪಂದ್ಯಗಳನ್ನು ಆರಾಮಾಗಿ ಗೆಲ್ತಾ ಹೋಗುತ್ತದೆ ಅಂತ ಹೇಳ್ಬೋದು. ಕ್ಯಾಮರೂನ್ ಗ್ರೀನ್ ಒಬ್ಬ ಒಳ್ಳೆ ಬಿಗ್ ಹಿಟ್ಟರ್ ಅಂತ ಹೇಳ್ಬೋದು. ಇವರು 4-5ನೇ ಸ್ಥಾನದಲ್ಲಿ ಬಂದರೆ ನಮ್ಮ RCB ತಂಡದ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಬಾಲಿಂಗ್ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಇವರು ಬಿಗ್ ಸಿಕ್ಸ್ಗಳನ್ನು ಹೊಡೆಯುವ ಎಬಿಲಿಟಿಯನ್ನು ಹೊಂದಿದ್ದಾರೆ. ಅದಕ್ಕೆ ಇವರಿಗೆ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಕ್ಯಾಮರೂನ್ ಗ್ರೀನ್ ಅವರು ನಮ್ಮ RCB ತಂಡದಲ್ಲಿ ಆಡಬೇಕಾ ಆಡಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.